ನಮಸ್ಕಾರ. ಏರ್ ಡ್ರೈಯರ್ನ ನಿರ್ಮಾಣ, ಕೆಲಸದ ತತ್ವ ಮತ್ತು ಪ್ರಕಾರಗಳ ಮೇಲಿನ ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಕೊನೆಯಲ್ಲಿ ನೀವು ಏರ್ ಡ್ರೈಯರ್ನ ನಿರ್ಮಾಣ, ಏರ್ ಡ್ರೈಯರ್ನ ಕೆಲಸದ ತತ್ವ ಮತ್ತು ಏರ್ ಡ್ರೈಯರ್ನ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳುವಿರಿ. ಹೆಚ್ಚು ತೇವಾಂಶವನ್ನು ಹೊಂದಿರುವ ಕಂಪ್ರೆಸರ್ನಿಂದ ಬರುವ ಸಂಕುಚಿತ ಗಾಳಿ ಅದನ್ನು ಸರಿಯಾಗಿ ತೆಗೆದುಹಾಕದಿದ್ರೆ ನ್ಯೂಮ್ಯಾಟಿಕ್ ಭಾಗಗಳಿಗೆ ಹಾನಿಯಾಗುತ್ತದೆ. ತೇವಾಂಶವನ್ನು ತೆಗೆದುಹಾಕಲು ಮತ್ತು ಸಂಕುಚಿತ ಗಾಳಿಯ ಉಷ್ಣತೆಯನ್ನು ಹೆಚ್ಚಿಸಲು ವಿಶಿಷ್ಟವಾದ ಡ್ರೈಯರ್ ಬಳಸಲಾಗುತ್ತದೆ. ಇಲ್ಲಿಯವರೆಗೆ ನ್ಯೂಮ್ಯಾಟಿಕ್ ಘಟಕಗಳು ಹೆಚ್ಚು ಬಾಳಿಕೆ ಮತ್ತು ಕಾರ್ಯಕ್ಷಮತೆಯನ್ನು ಪಡೆಯುತ್ತವೆ ಮತ್ತು ದಕ್ಷತೆಯೂ ಕೂಡ ಗಮನಾರ್ಹವಾಗಿ ಹೆಚ್ಚಾಗಿದೆ. ಕಂಪ್ರೆಸ್ಡ್ ಏರ್ ಡ್ರೈಯರ್ಗಳು ಸಾಮಾನ್ಯವಾಗಿ ಕಂಪ್ರೆಸರ್ ಘಟಕದೊಂದಿಗೆ ಬರುತ್ತವೆ ಮತ್ತು ಇವುಗಳನ್ನು ವಿವಿಧ ಶ್ರೇಣಿಯ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಡ್ರೈಯಿಂಗ್ ಏರ್ ಅನ್ನು ಸಾಮಾನ್ಯವಾಗಿ ಟೆಲಿಕಾಂ ಉದ್ಯಮದಂತಹ ವಾಣಿಜ್ಯ ಮತ್ತು ಕೈಗಾರಿಕಾ ಘಟಕಗಳು ತೇವಾಂಶವನ್ನು ಹಿಮ್ಮೆಟ್ಟಿಸಲು ಮತ್ತು ಶಾರ್ಟ್ಗಳನ್ನು ತಪ್ಪಿಸಲು ಅದರ ಅಂಡರ್ಗ್ರೌಂಡ್ ಕೇಬಲ್ಗಳನ್ನು ಒತ್ತಡಗೊಳಿಸುತ್ತದೆ. ಪೈಂಟಿಂಗ್ ನ್ಯೂಮ್ಯಾಟಿಕ್ ಉಪಕರಣಗಳು, ನ್ಯೂಮ್ಯಾಟಿಕ್ ನಿಯಂತ್ರಣ ವ್ಯವಸ್ಥೆಗಳು, ಜವಳಿ ಉತ್ಪಾದನೆ, ಜಿಯೋಲೈಟ್ ಪ್ರಕಾರದ ಆಮ್ಲಜನಕ ಮತ್ತು ಸಾರಜನಕ ಜನರೇಟರ್ಗಳಿಗೆ ಫೀಡ್ ಏರ್, ದಂತ ಕಚೇರಿಯ ಗಾಳಿ, ಟ್ರಕ್ ಮತ್ತು ರೈಲು ಏರ್ ಬ್ರೇಕ್ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. ಏರ್ ಕಂಪ್ರೆಷನ್ ಪ್ರಕ್ರಿಯೆಯು ನೀರಿನ ಆವಿ ಸೇರಿದಂತೆ ವಾತಾವರಣದ ಮಾಲಿನ್ಯಕಾರಕಗಳನ್ನು ಕೇಂದ್ರೀಕರಿಸುತ್ತದೆ. ಇದು ಮುಕ್ತ ವಾತಾವರಣದ ಗಾಳಿಗೆ ಹೋಲಿಸಿದರೆ ಸಂಕುಚಿತ ಗಾಳಿಯ ಇಬ್ಬನಿ ಬಿಂದುವನ್ನು ಹೆಚ್ಚಿಸುತ್ತದೆ ಮತ್ತು ಸಂಕುಚಿತ ಗಾಳಿಯು ಕಂಪ್ರೆಸರ್ನ ಕೆಳಕ್ಕೆ ತಣ್ಣಗಾಗುವುದರಿಂದ ಪೈಪ್ಗಳ ಒಳಗೆ ಘನೀಕರಣಕ್ಕೆ ಕಾರಣವಾಗುತ್ತದೆ. ಸಂಕುಚಿತ ಗಾಳಿಯಲ್ಲಿ ಅತಿಯಾದ ನೀರು, ದ್ರವ ಅಥವಾ ಆವಿಯ ಹಂತದಲ್ಲಿರುತ್ತದೆ. ಸಂಕುಚಿತ ಗಾಳಿಯ ಬಳಕೆದಾರರಿಗೆ ವಿವಿಧ ಕಾರ್ಯಾಚರಣೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇವುಗಳಲ್ಲಿ ಹೊರಾಂಗಣ ಏರ್ಲೈನ್ಗಳ ಘನೀಕರಣ, ಪೈಪಿಂಗ್ ಮತ್ತು ಉಪಕರಣಗಳಲ್ಲಿನ ತುಕ್ಕು, ನ್ಯೂಮ್ಯಾಟಿಕ್ ಪ್ರಕ್ರಿಯೆ, ನಿಯಂತ್ರಣ ಉಪಕರಣದ ಅಸಮರ್ಪಕ ಕಾರ್ಯ, ಪ್ರಕ್ರಿಯೆಗಳು ಮತ್ತು ಉತ್ಪನ್ನಗಳ ಫೌಲಿಂಗ್ ಮತ್ತು ಹೆಚ್ಚಿನವು ಸೇರಿವೆ. ಸಂಕುಚಿತ ಗಾಳಿಯ ಡ್ರೈಯರ್ಗಳಲ್ಲಿ ಹಲವಾರು ವಿಧಗಳಿವೆ. ಅವುಗಳ ಕಾರ್ಯಕ್ಷಮತೆಯ ಗುಣಲಕ್ಷಣಗಳನ್ನು ಸಾಮಾನ್ಯವಾಗಿ ಡ್ಯೂ ಪಾಯಿಂಟ್ ಮೂಲಕ ವ್ಯಾಖ್ಯಾನಿಸಲಾಗಿದೆ. ಅವುಗಳೆಂದರೆ ರೆಫ್ರಿಜರೇಟರ್ ಡ್ರೈಯರ್ಗಳು, ಡೆಲಿಕ್ವೆಸೆಂಟ್ ಡ್ರೈಯರ್ಗಳು, ಡೆಸಿಕ್ಯಾಂಟ್ ಡ್ರೈಯರ್, ಮೇಂಬ್ರೇನ್ ಡ್ರೈಯರ್ಗಳು. ರೆಫ್ರಿಜರೇಷನ್ ಡ್ರೈಯರ್ಗಳು ಎರಡು ಹೀಟ್ ಎಕ್ಸ್ಚೇಂಜರ್ಗಳನ್ನು ಬಳಸುತ್ತವೆ. ಒಂದು ಗಾಳಿಯಿಂದ ಗಾಳಿಗೆ ಮತ್ತು ಇನ್ನೊಂದು ಗಾಳಿಯಿಂದ ರೆಫ್ರಿಜರೇಷನ್ಗಾಗಿ ಇರುತ್ತದೆ. ಈ ಡ್ರೈಯರ್ಗಳನ್ನು ರೆಫ್ರಿಜರೇಷನ್ ಕಂಪ್ರೆಸರ್ಗಳಲ್ಲಿ ಬಳಸಲಾಗುತ್ತದೆ. ಪ್ರಾಥಮಿಕವಾದುದನ್ನು ಸಂಕುಚಿತ ಗಾಳಿಯಿಂದ ತೇವಾಂಶವನ್ನು ಹೊರತೆಗೆಯಲು ಮತ್ತು ಸಿಸ್ಟಂನಲ್ಲಿ ಹೋಗುವ ಗಾಳಿಯ ಮಾಧ್ಯಮವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಸೆಕೆಂಡರಿಯನ್ನ ತೇವಾಂಶವನ್ನು ತೆಗೆದುಹಾಕಲು ಮತ್ತು ರೆಫ್ರಿಜರೇಟರ್ ಘಟಕದಿಂದ ಹೊರಬರುವ ಗಾಳಿಯ ಮಾಧ್ಯಮದ ತಾಪಮಾನವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಆದ್ದರಿಂದ ಗಾಳಿಯ ಮಾಧ್ಯಮವು ಮರುಬಳಕೆಗೆ ಅರ್ಹವಾಗಿದೆ ಮತ್ತು ಅದು ಮತ್ತೊಂದು ಘಟಕದ ಕಾರ್ಯವನ್ನು ಕಡಿಮೆ ಮಾಡುತ್ತದೆ. ಡೆಲಿಕ್ವೆಸೆಂಟ್ ಡ್ರೈಯರ್ ಸಾಮಾನ್ಯವಾಗಿ ನೀರಿನ ಆವಿಯನ್ನು ಹೀರಿಕೊಳ್ಳುವ ಹೈಗ್ರೋಸ್ಕೋಪಿಕ್ ಮಾಧ್ಯಮದಿಂದ ತುಂಬಿದ ಒತ್ತಡದ ಪಾತ್ರೆಯನ್ನು ಹೊಂದಿರುತ್ತದೆ. ಒತ್ತಡದ ವೆಸಲ್ನ ತಳದಲ್ಲಿ ಪರಿಹಾರವನ್ನು ರೂಪಿಸಲು ಮಾಧ್ಯಮವು ಕ್ರಮೇಣ ಕರಗುತ್ತದೆ ಅಥವಾ ಕರಗಿಸುತ್ತದೆ. ದ್ರವ್ಯವು ವೆಸಲ್ನಲ್ಲಿ ನಿರಂತರವಾಗಿ ಬರಿದಾಗಬೇಕು ಮತ್ತು ಹೊಸ ಮಾಧ್ಯಮವನ್ನು ಸೇರಿಸಬೇಕು. ಡೆಲಿಕ್ವೆಸೆಂಟ್ ಡ್ರೈಯರ್ಗಳನ್ನು ಸಂಕುಚಿತ ಗಾಳಿ, ನೈಸರ್ಗಿಕ ಅನಿಲ ಮತ್ತು ತ್ಯಾಜ್ಯ ಅನಿಲಗಳಿಂದ ನೀರಿನ ಆವಿಯನ್ನು ಹೊರತೆಗೆಯಲು ಬಳಸಲಾಗುತ್ತದೆ. ಡೆಸಿಕ್ಯಾಂಟ್ ಡ್ರೈಯರ್ ಎಂಬ ಪದವು ಡ್ರೈಯರ್ಗಳ ವಿಶಾಲ ಶ್ರೇಣಿಯನ್ನು ಉಲ್ಲೇಖಿಸುತ್ತದೆ. ಸಾಮಾನ್ಯವಾಗಿ ಬಳಸುವ ಇತರ ಪದಗಳೆಂದರೆ ರಿಜನರೇಟ್ ಡ್ರೈಯರ್ ಮತ್ತು ಟ್ವಿನ್ ಟವರ್ ಡ್ರೈಯರ್ ಮತ್ತು ಸ್ವಲ್ಪ ಮಟ್ಟಿಗೆ ಹೀರಿಕೊಳ್ಳುವ ಡ್ರೈಯರ್. ಸಂಕುಚಿತ ಗಾಳಿಯನ್ನ ಎರಡು ಟವರ್ಗಳು ಹೊಂದಿರುವ ಒತ್ತಡದ ವೆಸಲ್ ಮೂಲಕ ರವಾನಿಸಲಾಗುತ್ತದೆ. ಉದಾಹರಣೆಗೆ ಸಕ್ರಿಯ ಅಲ್ಯೂಮಿನಾ ಸಿಲಿಕಾ ಜೆಲ್, ಮಾಲಿಕ್ಯುಲರ್ ಸೀವ್ ಅಥವಾ ಇತರ ಡೆಸಿಕ್ಯಾಂಟ್ ವಸ್ತು. ಈ ಡೆಸಿಕ್ಯಾಂಟ್ ವಸ್ತುವು ಸಂಕುಚಿತ ಗಾಳಿಯಿಂದ ಹೀರಿಕೊಳ್ಳುವ ಮೂಲಕ ನೀರನ್ನು ಆಕರ್ಷಿಸುತ್ತದೆ.
ಮೇಂಬ್ರೇನ್ ಡ್ರೈಯರ್ ಸಂಕುಚಿತ ಗಾಳಿಯಿಂದ ನೀರಿನ ಆವಿಯನ್ನ ತೆಗೆದುಹಾಕುವ ಡಿಹ್ಯೂಮಿಡಿಫಿಕೇಶನ್ ಮೇಂಬ್ರೇನ್ ಅನ್ನ ಸೂಚಿಸುತ್ತದೆ. ವಿಶೇಷವಾಗಿ ಸಂಕುಚಿತ ಗಾಳಿಯನ್ನ ಮೊದಲು ಉತ್ತಮ ಗುಣಮಟ್ಟದ ಕೊಲೆಸಿಂಗ್ ಫಿಲ್ಟರ್ನೊಂದಿಗೆ ಫಿಲ್ಟರ್ ಮಾಡಲಾಗುತ್ತದೆ. ಈ ಫಿಲ್ಟರ್ ದ್ರವ, ನೀರು, ತೈಲ ಮತ್ತು ಸಂಕುಚಿತ ಗಾಳಿಯಿಂದ ಕಣಗಳನ್ನು ತೆಗೆದುಹಾಕುತ್ತದೆ. ನೀರಿನ ಆವಿ ಇರುವ ಗಾಳಿಯು ನಂತರ ಮೇಂಬ್ರೇನ್ ಬಂಡಲ್ನಲ್ಲಿರುವ ಟೊಳ್ಳಾದ ಫೈಬರ್ಗಳ ಮಧ್ಯದ ರಂಧ್ರದ ಮೂಲಕ ಹಾದು ಹೋಗುತ್ತದೆ. ಅದೇ ಸಮಯದಲ್ಲಿ ಶುಷ್ಕ ಗಾಳಿ ಉತ್ಪನ್ನದ ಒಂದು ಸಣ್ಣ ಭಾಗವನ್ನು ಫೈಬರ್ಗಳ ಹೊರಗಿನ ಮೇಲ್ಮೈಯಲ್ಲಿ ಮರು ನಿರ್ದೇಶಿಸಲಾಗುತ್ತದೆ. ಇದು ಮೇಂಬ್ರೇನ್ ಅನ್ನು ವ್ಯಾಪಿಸಿರುವ ನೀರಿನ ಆವಿಯನ್ನು ಹೊರಹಾಕುತ್ತದೆ. ತೇವಾಂಶ ಇರುವ ಸ್ವೀಪ್ ಅನಿಲವನ್ನ ನಂತರ ವಾತಾವರಣಕ್ಕೆ ಹೊರಹಾಕಲಾಗುತ್ತದೆ ಮತ್ತು ಶುದ್ಧ ಶುಷ್ಕ ಗಾಳಿಯನ್ನ ಅಪ್ಲಿಕೇಶನ್ಗೆ ಸರಬರಾಜು ಮಾಡಲಾಗುತ್ತದೆ. ಮೇಂಬ್ರೇನ್ ಏರ್ ಡ್ರೈಯರ್ಗಳನ್ನು ಅದರ ಜೀವಿತಾವಧಿಯವರೆಗೆ ನಿರಂತರವಾಗಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಮೇಂಬ್ರೇನ್ ಏರ್ ಡ್ರೈಯರ್ಗಳು ಶಾಂತವಾಗಿರುತ್ತವೆ, ವಿಶ್ವಾಸಾರ್ಹವಾಗಿರುತ್ತವೆ ಮತ್ತು ಕಾರ್ಯನಿರ್ವಹಿಸಲು ಯಾವುದೇ ವಿದ್ಯುತ್ ಅಗತ್ಯವಿಲ್ಲ. ನಾವು ಏರ್ ಡ್ರೈಯರ್ನ ನಿರ್ಮಾಣ, ಕೆಲಸದ ತತ್ವ ಮತ್ತು ಪ್ರಕಾರಗಳ ಮೇಲಿನ ಈ ಸೆಷನ್ನ ಕೊನೆಯನ್ನ ತಲುಪಿದ್ದೇವೆ. ಈಗ ನೀವು ಏರ್ ಡ್ರೈಯರ್ನ ನಿರ್ಮಾಣ, ಏರ್ ಡ್ರೈಯರ್ನ ಕೆಲಸದ ತತ್ವ ಮತ್ತು ಏರ್ ಡ್ರೈಯರ್ನ ಪ್ರಕಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ.